ಏನು ಮಾಡೋಣಪ್ಪ, ಇನ್ನೊಂದು ವಾರ ಟೈಮ್ ಐತೆ. ಇನ್ನೊಂದು ವಾರ ಮೀರ್ಬಿಟ್ರೆ ಆಪ್ರೇಷನ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳೋರು ಡಾಕ್ಟ್ರು. ಏನು ಮಾಡೋಣ, ಸಿಕ್ಕಾಪಟ್ಟೆ ಹೊಟ್ಟೆ ನೋವು. ಆಪ್ರೇಷನ್ ಮಾಡಿಸ್ಕೊಂಬವರೆಗೂ ಹೊಟ್ಟೆ ನೋವು ಕಡಿಮೆ ಆಗಲ್ಲಮ್ಮ ಅಂತ ಹೇಳೋರೆ. ಮೆಡಿಸನ್ಗೆ ನನಗೇನು ಸ್ವಲ್ಪನೂ ಕಡಿಮೆ ಆಗಿಲ್ಲ, ಏನಿಲ್ಲ. ಏನು ಮಾಡೋದಪ್ಪ ಅನ್ನಿಸ್ತೈತೆ ನನಗೆ. ಏನು ಮಾಡೋಣ, ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ನೋವು. ರಾಣಿ ದಿನಿತಕ್ಕೆ ಹೋಗ್ತೀನಿ, ಇನ್ನೇನು ಮಾಡೋಣ. ಅವ್ರ ಹತ್ರ ಹೋಗಕ್ಕೆ ನನಗೆ ಕೈಲ್ಲ, ಆದ್ರೆ ಅವ್ರ ತಕ್ಕೆ ಹೋಗ್ಬೇಕು. ಮುತ್ತು ನನ್ನ ಮನೆಯಿಂದ ಸಿಕ್ಕೋಗು ಅಂತೇಳಿ ಈಗಲೇ ಅವಳು ಅನ್ನಿಸ್ಕೋಬೇಕು ನಾನು. ಇನ್ನೊಂದೇನು ನಡೆಯಲ್ಲ, ಎಲ್ಲ ಅವಳ್ದೇನೆ. ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು ಅವಾಗ. ನೋಡಿ ಅವಳನ್ನ ಕರ್ಕೊಂಬಂದು ಎಂಥ ಪರಿಸ್ಥಿತಿಗೆ ಬಂದು ನಾನು ಕಿವಾಗ್ಲವ ಸುಮ್ಮನೆ ಕಳ್ದೇವೆ ಅಂತಾಳೆ. ಕೊಡ್ಬೇಕಾಗುತ್ತೆ ನಮ್ಮ ಅತ್ತಿಗೆ ಆಪ್ರೇಷನ್ ಮಾಡ್ಸೋಕ್ಕೆ ಅಂತ. ಹೆಂಗಲ್ಲ ಒಂದು 50,000 ದುಡ್ಡು ಬೇಕಾಗುತ್ತೆ ಆಪ್ರೇಷನ್ಗೆ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ಹೋಗತ್ತ ರಾಣಿ ದಿನಿತಕ್ಕೆ ಹೋಗ್ತೀನಿ, ಏನೋ ಅಂಬ್ಲೇಳು ಈಗಳಪ್ಪ ಹಿಂಗೆ ಹೇಳ್ಯಾರ ಡಾಕ್ಟ್ರು, ಹಿಂಗಾಗೈತೆ ಅಂತ ಹೇಳ್ತೀನಿ. ಯಾರನ್ನೂ ಕೇಳೋಣ. ನನ್ನ ತಮ್ಮನ ಹೆಣ್ತಿ ಅಂತ ಆದ್ರೆ ಒಂದು ಈಟೈ ಅಂಬಲ್ಲ. ಹೋಗಿ ಎಷ್ಟು ನನಗೆ ಸೆನಕ್ಕಿಲ್ಲ ಕಣಪ್ಪ ಅಂತ ಹೇಳಿದ್ರು ಒಂದು ಈಟೈ ಅಂಬಲ್ಲ. ದೊಡ್ಡಪ್ಪಯ್ಯ ಬಾ, ನಾನು ನಿಂತಕ್ಕೆ ಹುಡುಕೊಂಬರೋಣ ಅಂತಿದ್ದೆ, ನೀನೇ ಬಂದು. ಅಂತಕ್ಕೆ ಯಾಕೆ ಬರ್ತೀರಮ್ಮ ನೀವು? ನಿಮ್ಮಂತಾರು ನಮ್ಮ ಹತ್ರ ಎಲ್ಲ ಯಾಕೆ ಬರ್ತೀರಾ? ನೀವೆಲ್ಲ ಸಾವುಕಾರು. ಅಯ್ಯೋ ಸಾವುಕಾರ ಇಲ್ಲ, ಎಂಥದ್ದು ಇಲ್ಲ ಕಣ್ ದೊಡ್ಡಪ್ಪಯ್ಯ, ಯಾತು ಇಲ್ಲ. ಇವಾಗೆಲ್ಲ ನಮ್ಮದು ನಮ್ಮ ಅಯ್ಯಪ್ಪ ದುಡಿಯೋದು. ಅಯ್ಯಪ್ಪಗೂ ಕೆಲಸ ಇರಲ್ಲ, ಏನಿಲ್ಲ. ಅಯ್ಯಪ್ಪನ ಕೈಯಾಗೂ ದುಡ್ಡು ಇರಲ್ಲ, ಯೋಟ್ ಕೊಟ್ರು ದುಡ್ಡು ಉಳಿಸಲ್ಲ ಅಂಬುತ್ತೆ. ಈಗ ಇವಳು ಮುತ್ತನ್ನು ಇವರಿಬ್ರು ಜೊತೆಗೆ ಹಾಕ್ಯಂಡು ನಾನು ಅವರು ಸೆನಕ್ಕಿಲ್ಲ ಅಂತ ಹೋಗಿ ಕರ್ಕೊಂಬಂದು ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ. ಏನು ಮಾಡೋಣ, ಅವ್ರನ್ನ ಕರ್ಕೊಂಬಂದು ಇವತ್ತು ನನ್ನ ಮನೆಯಿಂದ ಹಸಿಗೆ ಹೋಗು ಅಂತಾರೆ. ಏನು ಮಾಡೋದಪ್ಪ ಅನ್ನಿಸ್ತೈತಿ. ಆಗ್ಬತ್ತಾಗ ನಿನ್ಗೆ ಅವರು ರಾಣಿನೂ ದಿನಿ ಗನ್ವ ನೋಡ್ಕೊಂತಿದ್ರು. ಒಂದು ಸಣ್ಣವನು ನೀನು ಇಲ್ಲೋದು ಅವತಾರ ಮಾಡಿದೆ. ಸಣ್ಣನು ಹೆಂಡ್ತಿ ಗನ್ವ ನೋಡ್ಕೊಂಬಾರ ನಿನ್ಗೆ. ಅವಾಗ ನೀನು ಇಲ್ಲದ ಅವತಾರ ಮಾಡ್ಕೊಂಡು ಇಂಥ ಮಾಡ್ಕೊಂಡು ಅನುಭವ್ಸು. ನನಗೇನು ಹೇಳ್ತಿ? ನಾವು ಯಾರಿಗೂ ಹೇಳಂಗಿಲ್ಲ, ಯಾರಿಗೂ ಕೇಳಂಗಿಲ್ಲ, ನಾವು ಯಾತು ಹೇಳಂಗಿಲ್ಲ, ನಾವು ಮಾತಾಡಂಗಿಲ್ಲ ತೆಗೆ. ಮತ್ತು ನಮಗೆ ನಮ್ಮನೆ ನೋಡೋರಿಲ್ಲ, ನಮ್ಮ ಕಷ್ಟ ನಮಗೆ. ದೊಡ್ಡಪ್ಪಯ್ಯ ಇವಾಗ ನನಗೆ ಆಪ್ರೇಷನ್ ಆಗಬೇಕು ಅಂತ ಹೇಳೋರು. ತುಂಬ ಹೊಟ್ಟೆ ನೋವು. ಇನ್ನೊಂದು 15 ದಿನ ಅಂತ ಹೇಳೋರು. ಇನ್ನೊಂದು 15 ದಿನಕ್ಕೆ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ. ಇನ್ನೇನು ಆಯಿತು, ಟೈಮ್ ಆಯ್ತು, ಇನ್ನೊಂದು ವಾರ ಟೈಮ್ ಐತೆ ಅಷ್ಟೇ. ಅದಕ್ಕೆ ಆಪ್ರೇಷನ್ ಮಾಡಲಿಲ್ಲ ಅಂದರೆ ತುಂಬ ಸೀರಿಯಸ್ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಕಣಮ್ಮ. ಆಪ್ರೇಷನ್ ಮಾಡೋಕ್ಕೂ ಆಗಲ್ಲ, ಆಮೇಲೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳೋರು. ಅದಕ್ಕೆ ಇವಾಗಲೇ ಮಾಡಿಸ್ಬಿಡೋಣ ಅಂತ. ಪ್ಲೀಸ್ ದೊಡ್ಡಪ್ಪಯ್ಯ, ರಾಣಿಗೂ ದಿನಿಗಾದರೂ ಹೇಳು. ಏನು ಮಾಡೋಣ, ಅವ್ರಿಗೆ ಹೇಳಿ ನಿಮ್ಮ ಅಮ್ಮಗೆ ಆಪ್ರೇಷನ್ ಮಾಡಿಸ್ರಿ ಅಂತ ಹೇಳು. ನಾನು ಸಂತಾಪಂತಕ್ಕೆ ಹೋಗಿದ್ದೆ, ಸಂತಾಪನು ದೀಪು ಅವರು ನನಗೆ ಹೇಳ್ಬೇಡ, ನಮಗೆ ಮಾತಾಡಿಸ್ಬೇಡ, ನಮ್ಗೆ ಹೇಳಲೇಬೇಡ ನೀನು ಅಂತ ಅವರಿಬ್ಬರು ಸಿಟ್ಟಾದರು. ಏನು ಮಾಡೋಣಪ್ಪ, ಹಿಂಗೆಲ್ಲಾರು ಹಿಂಗೆ ಅಂದ್ರೆ ನಾನು ಏನು ಮಾಡೋಣ ಹೇಳು. ಏನೋ ನಮಗೂ ಕಷ್ಟ ಅಂತ ನಾವು ತವ್ರ ಮನೆಗೆ ಹೋಗ್ತೀವಿ. ನಾನು ಹೇಳಕ್ಕೆ ಆಲ್ಕಳಮ್ಮ. ಈಗ ನಮಗೆ ಮುದ್ದೆ ಇಕ್ಕರಿಲ್ಲ, ಏನಿಲ್ಲ. ನಾವು ಹೆಂಗನ ಮುದ್ದೆ ಇಕ್ಕಿರೋದು ಉಂಟ್ಕೊಂಡು ಈಗ ನಾವು ಯಾರಿಗೂ ಮೊದ್ಲಂಗೆ ನಾವು ಯಾತು ಹೇಳಕ್ಕೆ ಹೋಲ್ಕಣಮ್ಮ. ಇನ್ನೇನ ಅಂದ್ಕ ನಮ್ಮ ದಡಪ್ಪ ಬರಲಿಲ್ಲ ಅಂತ ನಿನ್ನ ಬೈಕೊಂಡ್ರು ಪರವಾಗಿಲ್ಲ. ನಾನು ನಾಳೆ ಮೊದ್ಲಂಗೆ ನಾವು ಯಾರಿಗೂ ಯಾತು ಹೇಳಕ್ಕೆ ಹೋಗಲ್ಲ. ನಾವು ಈಗ ಮುದ್ದೆ ಉಂಟ್ಕೊಂಡು ನಮ್ಮ ದನಪ್ಪ ಸೆನಕ್ಕೆ ನೋಡ್ಕೊಂತಾನೆ ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ಸೆನಕ್ಕಿದ್ದೀವಿ ಅಷ್ಟೇ. ಓಟು ನಮ್ಗೆ ಅವೆಲ್ಲ ಬೇಡ. ನೀನು ಓಟು ಹೇಳಕ್ಕೆ ಬರ್ಬೇಡ. ನಾವು ಸಮಸ್ಯೆಗಳು ಕೇಳ್ತಾ ಹೋದ್ರೆ ಭಾಳ ಇದಾವೆ. ಇವಾಗ ಬಂದು ಹೇಳ್ತಾಯ್ತು. ಮಾಡಿದ್ರು ನಾವು ಮಾರಾಯ ನೋಡಿ, ನಮ್ಮ ದನಪ್ಪನ ಮನೆ ನೋಡಿ ಒಟ್ಟು ಹುರ್ಕೊಂಬೋದು, ಓಟು ಏನೆಲ್ಲ ಕೆಣಿ ತಪತಿ ಮಾಡೋದು ಹಂಗೆಲ್ಲ ಮಾಡಿದ್ರು. ಇವಾಗ ನೋಡು ಎಂಥ ಪರಿಸ್ಥಿತಿ ಬಂದೈತಿ. ಎಂಥ ಹೊತ್ತು ಬಂದೈತಿ ನೋಡಿ ಇವಾಗ. ದಡಪ್ಪ ಅಂತ ಒಂದು ಈಟು ಹೇಳಿರು, ಒಂದು ಈಟು ಇದು ಮಾಡ್ಕೊಂಬಲ್ಲ. ಅಲ್ಲ ನೋಡಿ, ನಾನೇನೋ ಹೇಳಿರೆ ನಮ್ಮ ದಡಪ್ಪ ಹೇಳುತ್ತ ಒಂದು ಮಾತು ಬಂದು ಅಂತ ನಾನು ಹೇಳಿರೆ ಒಂದು ಮಾತು ಹೇಳ್ತೀನಿ ಬಿಡಮ್ಮ ಅಂತ ನಮ್ಮ ದಡಪ್ಪನ ಬಾಯ ಬರೋದೇ ಇಲ್ಲ. ಬಾರಜ್ಜಿ ಊಟ ಮಾಡು. ಪಟ್ಲಕಾಯಿ ಸಾರು ಮಾಡಿ ಮುದ್ದೆ ಮಾಡಿದ್ದೆ. ನಾನು ದೋಸೆ ಮಾಡೋಣ ಅಂದ್ಕೊಂಡೆ. ಬಿಡತ್ತ ಇನ್ನೇನು ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡಿದ್ದೆ. ಯಪ್ಪ ಮುದ್ದೆ ಬೇಕು, ಮುದ್ದೆ ಮಾಡಮ್ಮ ಅಂತ ಅದಕ್ಕೆ ಮುದ್ದೆ ಮಾಡಿದ್ದೆ. ಅಣಿ ಬೈಕೆ ಬೇಡ, ಲಸ್ಮಜ್ಜೇನೆ ಯಾವಾಗ ಬಂದ್ರು ಉಂಬಾಲ ಅಂತ ನೀನು ಅಂದ್ಕೊಂಡ್ರು ಪರವಾಗಿಲ್ಲ. ಈಗಳಮ್ಮ ನನಗೆ ಆಲೇನೆ ವಯಸ್ಸೋಗ್ತಾನ ಶಾನೇನ ಉಂಬ ಕಾಲ ಕಣಮ್ಮ. ಒಂದ್ಸತಿ ಉಂಡೈದ್ನೆ ಅಂದ್ರೆ ಆರೋಗ್ಯ ಮಕಾಲ ನಿಜವಾಗ್ಲು. ನಮ್ಮ ಮನೆಯಾಗ ಇವಾಗ ಪಕೋಡ ಮಾಡಿದ್ರು, ಪಕೋಡ ಮಾಡಿ ಒಂಚೆ ಸೀಗ್ರೋಳು ಸೊಪ್ಪು ಮಾಡಿದ್ರು. ಒಂದೆರಡು ಪಕೋಡ ತಿಂದೆ, ಒಂದು ಈಟ್ ಒಂದು ಕುಸಮ್ಮ ಮುದ್ದೆ, ಒಂದು ಲೋಟ ಮಜ್ಜಿಗೆ ಕುಡಿದು ಈಗಳಮ್ಮ ಒಂದು ಬಾಳೆಹಣ್ಣು ತಿಂದು ತಗ ಬಂದೆ. ಊಟ ಮಾತ್ರ ಬೇಡ ಕಣಮ್ಮ, ಬೈಕೆ ಬೇಡ. ಈಗ ಯಾವ ಥರ ಬರ್ತೀನಿ ಸುಮ್ಮನೆ. ಯಾವ ಥರ ಮಾಡ್ತೀಯಲ್ಲ ಅವತ್ತು ಒಟ್ಟಿನಲ್ಲಿ ನಾನು ಉಂಬತ್ಕಿನ ಮುಂದಾಗಲೇ ಹೇಳ್ಬೇಕು. ನಾನು ಒಂದು ತಡಿ ಉಂಡೈದ್ನಂದ್ರೆ ನನ್ನ ಮುಂದೆ ಉಂಬ್ರತಾನೆ ಯಾತೆ ಇಕ್ಕೇರು ಅಂದ್ರೆ ನಾನು ಉಂಬಲ್ಲ. ಕುರಿ ಸಾರು ಇಕ್ಕೇರಿ ಅಂದ್ರು ನಾನು ಉಂಬಲ್ಲ ಒಂದು ತಡೆ ಉಂಡ್ಮೇಲೆ. ಅದಕ್ಕೇನೆ ಯಾವ ಥರ ಮಾಡ್ತೀಯಲ್ಲ ಅವಾಗ ಬೇಕಾದ್ರೆ ಒಂದು ಇನ್ನಿಟ್ಟು ಮುಂದಾಗಲೇ ಹೇಳು. ಉಣ್ಬೇಡ ಬಾ, ನಮ್ಮ ಮನೆಗೇನು ನಾನೇನಿಲ್ಲ ಎಗ್ಗಿಲ್ಲ ಬಂದುಬಿಡ್ತೀನಿ. ಮುಂದಾಗ ಕರೋದ್ರೆ ನನಗೆ ಉಂಬಕ್ಕಾಗಲ್ಲ, ನಮ್ಮ ಬೈಕೆ ಬೇಡ. ಯಾವಾಗ ಕರೋದ್ರು ಬರಲ್ಲ ಬೇಡ ಅಂಬತ್ತೆ ಅಂತ ನಾನೇ ಉಂಡ್ಮೇಲೆ ಇಟ್ಲ ಬರೋದು ಹಿಂಗೆ ಓಡಾಡ್ಕೊಂಡು. ಅಮ್ಮಕ್ಕ ಮನ್ಮಂತಕ್ಕೆ ಓಡಾಡ್ತಾಳೆ. ಅದು ಯಾಕೆ ಹಂಗೆ ಓಡಾಡ್ತಾಳೆ ಏನೋ ಗೊತ್ತಿಲ್ಲ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಂತ ಅದನ್ನೆಲ್ಲನ ಬಿಟ್ಟಾಗ ಸುಮ್ಮನೆ ಬಿಡ್ಬೇಕು ನೀನು. ನಾಳೆನೇ ಭಾಳ ಮೋಸವಾಗಿದೆಯಾ ಬಿಡು ರಾಣಿ ನೀನು.
ಯಾರ ತೊಣೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಾನು ನೋಡ್ತೀನಿ ಮನುಷ್ಯರನ್ನ ಒಂದೇ ಸತಿ ನಾನು ಬಿಸಾಕಕ್ಕೆ ಹೋಗಲ್ಲ. ಎಂಥವ್ರನ್ನೇ ಆಗಲಿ ನೋಡ್ತೀನಿ, ಪರೀಕ್ಷೆ ಮಾಡ್ತೀನಿ. ಯಾವಾಗಲೇ ಒಂದೇ ಸತಿನೇ ಯಾರನ್ನೂ ದೂರ ಮಾಡ್ಕೋಬಾರ್ದು ಅಂತ ನಾನು ಎಷ್ಟೋ ಜನನ್ನೆಲ್ಲ ಪರೀಕ್ಷೆ ಮಾಡಿದ್ದೀನಿ. ಬೇಡ, ಯಾರ ಸವಾಸಕ್ಕೂ ಹೋಗೋದು ಚೆನ್ನಾಗಿರಲ್ಲ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗೆ ಇರಬೇಕು ಅಷ್ಟೇ. ಯಾರನ್ನೂ ಹಂಚ್ಕೊಂಬಕ್ಕೆ ಹೋಗ್ಬಾರ್ದು, ಯಾರಿಗೂ ಒಯ್ಯಂಬಕ್ಕೆ ಹೋಗ್ಬಾರ್ದು ಇವಾಗಿನ ಕಾಲದಾಗ. ನಾವಾಯ್ತು ನಮ್ಮ ಕೆಲಸ ಆಯಿತು, ನಾನು ನಮ್ಮ ಮನೆ ನಮ್ಮ ಕೆಲಸ ಅಷ್ಟರಾಗೆ ಇರಬೇಕು. ನಾವು ದುಡ್ಕೊಂಬ ದಾರಿ ನೋಡ್ಕೋಬೇಕೆ ಹೊರತು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು ಅಂಬೋದು ಗೊತ್ತಾಗ್ಬಿಟ್ಟೈತೆ ನಮಗೆ. ಇನ್ನು ನಾನು ಏನು ಬಂದು ಮಾತಾಡ್ಸೇ ಇಲ್ಲ, ಏನು ಕೇಳೇ ಇಲ್ಲ. ಆವಾಗಲೇ ಅಲೆ ಬೈಕೆಂತ ಎಲ್ಲ ರಾಣಮ್ಮ, ನನ್ನ ಕ್ಷಮಿಸ್ಬೇಡಮ್ಮ. ನಾನು ಹೋಗೋದು ಕಲಿ ಹಸಿಕೆ. ನಮ್ಮ ಮನೆ ಬಾಕ್ಲಕ್ಕೆ ಕಾಲಿಕ್ಬೇಡ ನೀನು. ನಮ್ಮ ಮನೆ ಬಾಕ್ಲಕ್ಕೆ ಬಂದಿದ್ದೀಯ ಅಂದರೆ ಸರಿಯಾಗೋದಿಲ್ಲ ನೋಡಿ, ಹೇಳಿರ್ತೀನಿ. ನಮ್ಮ ಮನೆ ಬಾಗ್ಲಿಗೆ ಬರಬೇಡ. ಇನ್ನು ಯಾವ ಮಕ್ಕ ಇಕ್ಕೊಂಡು ಬಂದಿದ್ದೀಯ ನಮ್ಮ ಮನೆ ಬಾಗ್ಲಿಗೆ ನೀನು? ಹೋಗಿ ಸುಮ್ಮನೆ. ನಾನು ಚೆನ್ನಾಗಿಲ್ಲ ಅಂತ ಮುದ್ದೆ ಬೇಸ್ ಇಕ್ಕಿ ಒಂದು ವಾರಗಟ್ಟಲೆ ರಜಾ ಹಾಕಿ ಹೆಂಗೆ ನೋಡ್ಕೊಂಡಿದ್ದೀನಿ ನಾನು. ಅವೆಲ್ಲ ಮಾತಾಡಬಾರ್ದು ಇವತ್ತು. ಸುಮ್ಮನೆ ಹೋಗಮ್ಮ. ಈಗ ನಾವು ಒಂದು ಇಕ್ಕಿರೋದು ಕೊಟ್ಟಿರೋದೆಲ್ಲ ಮಾತಾಡಬಾರ್ದು ಅಂತಾರೆ, ನಾವು ಮಾತಾಡಲ್ಲ. ಸುಮ್ಮನೆ ಹೋಗೋದು ಕಲಿ ನೀನು ಅಷ್ಟೇ. ನೀನು ಮಾಡಿರೋ ಅನ್ಯಾಯಕ್ಕೆ ನಿನ್ಗೆ ಎಂಥದ್ದು ಬಂದೈತೆ ಅಂದ್ರೆ ನಾನು ನೋಡಬಾರ್ದು, ಅಷ್ಟು ಬೇಜಾರಾಗ್ಬಿಟ್ಟೈತೆ. ಅವನ್ನ ಮಾತಾಡ್ಸೋಣ ಅಂದರೆ ಹೊರಕ್ಕೆ ಬಂದಿಲ್ಲ ದಿನಪ್ಪ. ಅವನಿಗೆ ಗೊತ್ತು ನಮ್ಮಮ್ಮಗೆ ಸೆನಕಿಲ್ಲ ಅಂತ. ಬಂದರೆ ಕೇಳುತ್ತೆ ಅಂತೆ, ಹೊರಕ್ಕೆ ಬರೋಲ್ಲ. ಒಳಗೆ ಇರ್ತಾನೆ. ಒಳಕ್ಕೆ ಹೋಗಿ ಕೇಳ್ತೀನಿ ಅವನ್ನ, ಯಾಕೆ ಬರೋಲ್ಲ ಹೊರಕ್ಕೆ ಬಾರ, ಬಂದು ಮಾತಾಡ್ಸು, ನನಗೆ ಸೆನಕಿಲ್ಲ ಅಂತೀನಿ. ಅಲ್ಲ ಕಣೆ, ನೀನು ಫಸ್ಟಿಗೆ ನೀನು ಯೋಚನೆ ಮಾಡ್ಬೇಕಾ ಇದೆಲ್ಲನ? ಇಲ್ಲಿ ಗನ್ವಾಗೆ ಎಲ್ಲನ ಮಾಡಿಕ್ಕದು ಎಂಥ ಸೆನಕ್ಕೆ ಎಲ್ಲ ನೋಡ್ಕೊಂಡ್ರು ನೀನು ಅವ್ರ ತಕ್ಕೋದಲ್ಲ. ಇವ್ರಿಗೆ ಎಷ್ಟು ಅಟ್ಟೆ ಉರಿಬೇಡ. ಅವಳಿಗೆ ನೋಡ್ಕೊಂಬೋದು, ಅವಳಿಗೆ ಒಬ್ಬಟ್ಟು ತಾಣ ಕೊಡೋದು, ಇಂಥವೆಲ್ಲ ಮಾಡಿರಿ ಯಾರು ಸುಮ್ಕಿರ್ತಾರೆ ಹೇಳಿ ಸವಿತಾ? ಸವಿತಮ್ಮ, ಅಲ್ಲ ನೀನೇ ಹೇಳು, ಯಾರ ಮೆಚ್ಚ ಅಂತದ್ದೆ ನೀನು ಮಾಡಿರೋ ಅಂಥದ್ದು? ಅದೇ ಮತ್ತೆ ಅಲ್ಲ, ಯಾರು ಸುಮ್ಕಿರ್ತಾರೆ ಹೇಳಿ? ನೀವು ಇಂಥ ಮಾಡಿದ್ರೆ ಯಾರು ಸುಮ್ಕಿರಲ್ಲ. ಅಲ್ಲ ಕಾಣಜ್ಜಿ, ನಾವು ಇಲ್ಲಿ ನೋಡ್ಕೊಂಬೋದು ಯಮ್ಮನಿಗೆ ಚೆನ್ನಾಗಿಲ್ಲ ಅಂತ ಇಲ್ಲಿಂದ ದುಡ್ಡು ಕಾಸು ತಗೊಂಡೋಗಿ ಅವ್ರಿಗೆ ಕೊಡೋದು. 500,000 ಗಟ್ಲೆನೆ ಡಬ್ಬೆ ಕಿಕ್ಕಿದ್ದೀನಿ, ಅವನ್ನೆಲ್ಲ ತಣ್ಣ ಕೊಟ್ಟಾಯ್ತು. ಯುಗಾದಿ ಹಬ್ಬದಾಗ ಒಬ್ಬಟ್ಟು ಮಾಡಿದೆ, ತಾಂಡಕ್ಕೆ ಕೊಡ್ತು ಬಿಡತ್ತ ಅಂತ ಸುಮ್ಮನಾದೆ. ಅಪ್ಪ ಎಷ್ಟು ಇದನ್ನು ಮಾಡ್ತಾಯಿದ್ದು ಗೊತ್ತೇ? ನಾವು ಹೆಂಗೆ ನೋಡ್ಕೊಂಡ್ರು ಬರೀ ಅವ್ರ ಮೇಲೆ ಆಸೆ. ಆಮೇಲೆ ಬೇಡಮ್ಮ, ನಾನು ಅವ್ರು ನೋಡ್ಕೊಂಡು ಅವರು ಬಂದರು ಅಲ್ಲೇ ಇರ್ತೀವಿ ನಮ್ಮ ಗನಿಗೆ ಮಸ್ತಾಗೆ ಗನವಾಗಿ ಹೆಂಗೆ ಗುದ್ದಾಡ್ಕೊಂಡು ಮಾತಾಡಿಸ್ದಿಲ್ದರು. ಆಮೇಲೆ ಚೆನ್ನಾಗಾಗ್ಬಿಟ್ರು. ಈಗಲೂ ಚೆನ್ನಾಗಿರ್ಲಿಲ್ಲ, ನಾನೇನೇನು ಬೇಡ ಅನ್ನಲಿಲ್ಲ. ಅವ್ರ ಪಾರಿಗೆ ಅವರು ಸೊಸೆ ಇದ್ದಾಳೆ. ತಮ್ಮನ ಮಗಳು ಸಂಬಂಧದ ಮದುವೆ ಮಾಡ್ಕೊಂಬಂದಿರೋಳು, ತಮ್ಮನ ಮಗಳು ಇದ್ದಾಳೆ, ನೋಡ್ಕೊಂಬ್ತಾಳೆ. ನಾನು ಕಡೆಗಳಳು ನಾವೆಲ್ಲಿ ನೋಡ್ಕೊಂಬ್ತೀವಿ, ನಾವು ಕಡೆಗಳವ್ರು ಯಾರೂ ನೋಡಲ್ಲ. ಹೋಗು ಸುಮ್ಮನೆ, ನಾವು ನೋಡ್ಕೊಂಬಲ್ಲ ಏನಿಲ್ಲ. ಮಗಂತ ಮಾತಾಡ್ತೀನಿ. ದಿನಿ ಪಾಪ, ದಿನಪ್ಪ, ದಿನಪ್ಪ ಬರಲ್ಲ ಅಯ್ಯಪ್ಪ, ಹೊರಕ್ಕೆ ಬರೋಲ್ಲ ಅಯ್ಯಪ್ಪ. ಕೆಲಸ ಆಯ್ತು ಅಯ್ಯಪ್ಪ ಆಯ್ತು ಅಷ್ಟೇ. ಅಯ್ಯಪ್ಪ ಹೊರಕ್ಕೆ ಬರೋಲ್ಲ, ಯಾರು ಕರೆದ್ರು ಬರೋಲ್ಲ. ಅಯ್ಯಪ್ಪ ಒಳಗೆ ಟಿವಿನ ಮೊಬೈಲ ನೋಡ್ಕೊಂಡು ಇರುತ್ತೆ ಅಷ್ಟೇ, ಎಲ್ಲೂ ಹೋಗಲ್ಲ ಅಯ್ಯಪ್ಪ. ಹೊರಕ್ಕೆ ಬರೋಲ್ಲ, ಇವಾಗಂತೂ ಬರೋದೇ ಇಲ್ಲ. ಬಂದು ಅದು ಇದು ಮಾತಾಡ್ತೀಯ ಅಂತ ಅಯ್ಯಪ್ಪ ನೋಡ್ಕೊಂಡು ಸುಮ್ಮನೆ ಇರೋಕ್ಕೂ ಆಗಲ್ಲ. ಅದಕ್ಕೆ ನಾನು ಹೊರಕ್ಕೆ ಬರೋಲ್ಲ ಅಂತೈತೆ ಅಯ್ಯಪ್ಪ. ನಾನು ನೋಡ್ಕೊಂಡು ಸುಮ್ಮನೆ ಇರೋಕ್ಕೂ ಆಗಲ್ಲ, ನನ್ನ ಅವ್ರಿಗೆ ಕರ್ಕೊಬರೋಕ್ಕೂ ಇಷ್ಟ ಇಲ್ಲ, ನಾನು ಮಾತಾಡ್ಸೋದು ಇಲ್ಲ ಅಂತೇಳಿ ಕೆಲ್ಸಕ್ಕೆ ಹೋಗೋದು, ಮನೆ ಬರೋದು ಅಷ್ಟೇ. ಒಳಗೆ ಸೀದಾ ಗಾಡಿ ಹೊಡಿಯೋದೆ, ಒಳಗಳಿಂದ ಹೊರಗೆ ಗಾಡಿ ಹೋಗೋದು ಬರೋದು ಅಷ್ಟೇ. ಅಯ್ಯಪ್ಪ ಎಲ್ಲೂ ಹೋಗಲ್ಲ, ಹಿಂಗೈತಿ ಅಂಬದಕ್ಕೆ ನಾನು ನೋಡ್ಕೊಂಬಲ್ಲ. ಹೋಗು, ನಮಗೇನು ನಿನ್ನ ಕಷ್ಟ ಸುಖ ಏನು ಹೇಳ್ಬೇಡ, ನಮಗೆಲ್ಲ ಗೊತ್ತೈತಿ. ನಾನು ಇನ್ನೂ ಯಾತು ಹೇಳಿಲ್ಲ, ಆಗಲೇ ಹಿಂಗೆ ಮಾತಾಡ್ತಿಲ್ಲ ರಾಣಿ. ಹೇಳೋದನ್ನ ಕೇಳಿಸ್ಕೆ, ಫಸ್ಟು ಏನಾಗೈತೆ ಏನು ಎತ್ತ ಅಂತ ಕೇಳಿಸ್ಕೊಂಡು ಆಮೇಲೆ ಮಾತಾಡು. ಅದು ಕೇಳಿಸ್ಕೊಂಬದು ಇಲ್ಲ ಕಣೆ, ಆ ಪಟ್ಟಿ ಬೇಜಾರು ಮಾಡ್ಕೊಂಡವಳೆ. ಆ ಪಟ್ಟಿ ಬೇಜಾರು ಮಾಡಿಸಿದ್ಯಾ ನೀನು? ಅದಕ್ಕೆ ಮತ್ತೆ ಯಾರು ಆಗೋದು, ಯಾರು ನೋಡ್ಕೊಂತಾರ ಅಲ್ಲಿರಬೇಕು. ಎಲ್ಲಿ ತೆಪ್ಪನ ನೋಡ್ಕೊಂಬರ್ಗ ಹಂಗೆ. ಮತ್ತು ಇವಾಗಿನ ಕಾಲದಾಗೆ ಬೆಲೆ ಇಲ್ಲ. ಏನೋ ಒಂದಿನ ಅತ್ತೆ ಅಂದ್ಕೊಂಡು ಒಂದೆರಡು ಹಣ್ಣು ಪಣ್ಣು ತಂದ್ಕೊಂಡು ಕೊಟ್ಟು ಹೋಗ್ತಾರಲ್ಲ, ಅಂಥವ್ರ ಮೇಲೆ ಬೋಲಾಸಿ. ಅಂಥವ್ರ ಮೇಲೆ ಆಸೆ. ನಮ್ಮ ನೋಡ್ಕೊಂಬರಿ ಬೆಲೆ ಕೊಡಲ್ಲ. ನೋಡು, ಇವರು ಗನವ ನೋಡ್ಕೊಂಬರಿ ಬೆಲೆ ಕೊಡಲಿಲ್ಲ ನೀನು. ನೋಡ್ಕೊಂಬರಿ ಬೆಲೆ ಕೊಡ್ಬೇಕು, ಯಾವತ್ತಿದ್ರು ನಮ್ಗೆ ನೋಡ್ಕೊಂತಾರಲ್ಲಪ್ಪ ಅಂತೇಳಿ ಅಂಥವ್ರಿಗೆ ಬೆಲೆ ಕೊಟ್ಟರೆ ಒಂದು ತನ್ನ ಇವಾಗಿನ ಕಾಲದಾಗೆ. ಎಂದೋ ಒಂದಿನ ಬರೋರಿಗೆ ನನ್ನ ಸಾಸೆ ಒಳ್ಳೆಳು, ಹಣ್ಣು ತಂದ್ಲು, ಹಂಪಳು ತಂದ್ಲು ಅಂತ ಎಂದೋ ಒಂದಿನ ಬರೋಳನ್ನ ಕೊಂಡಾಡೋದಲ್ಲ. ಎಂದ ಒಂದಿನ ಬರೋಳನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಕಣೆ ಸೈತಮ್ಮ. ನೀನು ಅರ್ಥ ಮಾಡ್ಕೊಂಬಳಾಗಿ ಚಿಕ್ಕ ವಯಸ್ಸು. ಈಗಲೇ ಹಿಂಗೆ ನೀನು ಹಿಂಗೆ ಮಾಡ್ಕೊಂಡ್ರೆ ಹೆಂಗೆ ತಾಯಿ? ಅಲ್ಲ ನೋಡು, ನೀನು ಹೆಂಗೆ ಮಾಡ್ಕೊಂತೀವಿ. ನಾನು ಯಾತಕ್ಕೆ ಕೇಳೇ ಇಲ್ಲ. ನಾನು ಯಾತನು ಹಾಲೇನೆ ನಾನು ನೋಡ್ಕೊಂಬಲ್ಲ, ನಿನ್ನ ಮನೆ ಬಾಗಿಲಿ ಬರಬೇಡ ಅಂತಾಳೆ. ನಮ್ಮ ಇವನಂತೂ ನಮ್ಮ ದಿನಪ್ಪ ಮಾತಾಡ್ಸೋಣಂದ್ರೆ ಅವ್ನು ಎದ್ದಾಗಿಂದ ಕೈಗೆ ಸಿಕ್ಕಿಲ್ಲ. ಅವನು ಮಾತಾಡಿಸ್ತಾರೆ ಎಲ್ಲ ಹೇಳ್ತಾರೆ ಅಂತಲೇನೆ ಒಳಕ್ಕೆ ಹೋದನು, ಹೊರಕ್ಕೆ ಬರೋದೇ ಇಲ್ಲ. ನಾನು ಒಳಕ್ಕೆ ಹೋಗೋಣಂದ್ರೆ ಇವಳು ಬಿಡಲ್ಲ. ಒಟ್ಟು ಯಾಕಪ್ಪ ಅಮ್ಮಂಗೆ ಆಗುತ್ತೆ. ಹೋಗತ್ತ, ನನಗಂತೂ ಸಾಕಾಗ್ಬಿಟ್ಟೈತೆ, ಎಲ್ಲಿಗೆ ಹೋಗೋಣಪ್ಪ ಅನ್ನಿಸ್ಬಿಟ್ಟೈತೆ. ಭಾಳ ಹೊಟ್ಟೆ ನಾವು ಏನು ಮಾಡೋಣಪ್ಪ ಶಿವನೇ ದೇವರೇ ಪರಮಾತ್ಮ ಅನ್ನಿಸ್ಬಿಟ್ಟೈತಿ. ಅವಳು ನೋಡಿದ್ರೆ ಮನೆಯಕ್ಕೆ ಬರಬೇಡ ನೀನು ಅಂತಾಳೆ. ಏನು ಮಾಡೋದು, ನಂದು ಒಂಥರ ಕರ್ಮ ಅಲ್ಲ.
ಅದಕ್ಕೆ ಮತ್ತೆ ಯಾರೇ ಆಗಲಿ ಚೆನ್ನಾಗಿ ಎಲ್ಲಿ ನೋಡ್ಕ್ಯಮ್ಮ ಅಂತ ಮಗ ಸೊಸೆ ಇರ್ತಾರೋ ಅಲ್ಲಿ ನೆಮ್ಮದಿಯಾಗಿರೋದು ನೋಡಬೇಕು. ನಾವು ಸುಮ್ಮನೆ ಅದು ಇದಕ್ಕೆ ಆಸೆ ಪಡಬಾರ್ದು, ನೋಡ್ಕ್ಯಂದಿಲ್ದಾರ ಮೇಲೆ ಆಸೆ ಪಡಬಾರ್ದು. ಯಾವತ್ತೂ ನೋಡ್ಕ್ಯಮರಿಗೆ ಬೆಲೆ ಗೌರವ ಕೊಟ್ಟು ನೋಡ್ಕ್ಯಮರ ಜೊತೆಗೆ ನಾವು ಸುಖವಾಗಿರೋದು ನೋಡ್ಬೇಕು. ಯಾವ ತಂದೆ ತಾಯಿ ಆಗಲಿ, ತಂದೆ ತಾಯಿ ಹತ್ರನೂ ಇರುತ್ತೆ. ಯಾರು ನೋಡ್ಕೊಂತಾರೋ, ಇಬ್ಬರು ಗಂಡು ಮಕ್ಳು ಇದ್ದಾರೆ ಅಂದ್ಕೊಳ್ರಿ, ಒಬ್ಬ ಮಗ ಒಳ್ಳೆಯವನು, ಒಬ್ಬ ಮಗ ಒಳ್ಳೆಯದಾದರೆ ಅವ್ನು ಚೆನ್ನಾಗಿ ನೋಡ್ಕೊಂತಾನೆ, ಸೊಸೆ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ಅಂದರೆ ಅಲ್ಲಿ ಚೆನ್ನಾಗಿರೋದಕ್ಕೆ ನೋಡಬೇಕು. ಅಯ್ಯೋ ಅವ್ನು ದೊಡ್ಡ ಮಗ ಬರಲಿಲ್ಲ, ನನ್ನ ಸಣ್ಣ ಮಗ ಬರಲಿಲ್ಲ, ಅವಳು ಒಳ್ಳೆಯವಳು, ಅವ್ರು ಎಂದೋ ಒಂದಿನ ಬರೋರಿಗೆ ಬೆಲೆ ಕೊಡ್ತಾರೆ. ಒಂದೇ ಹತ್ರ ಇದ್ದರೆ ಯಾವುದಾದ್ರೂ ಒಂದು ಬತ್ತಿರ್ತೈತಲ್ಲ. ಅದಕ್ಕೇ ಯಾವತ್ತೇ ಆಗಲಿ ನೋಡ್ಕೊಂಬಂತವ್ರಿಗೆ ಬೆಲೆ ಕೊಡ್ರಿ, ಅವ್ರ ಹತ್ರ ಚೆನ್ನಾಗಿ ಇದ್ಕೊಂಡು ಹೋಗಿ. ನೀವು ಹೆಂಗಿರ್ತೀರೋ ಹಂಗೆ ಅವರು ಚೆನ್ನಾಗಿರ್ತಾರೆ. ನಾನು ನೋಡ್ರಿ ಇವತ್ತು ಎಂಥ ಪರಿಸ್ಥಿತಿ ಮಾಡ್ಕೊಂಡೆ, ಅದಕ್ಕಾಗಿನ ಎಲ್ಲಿ ನೋಡ್ಕೊಂತಾರೋ ಅಲ್ಲಿ ನಾವು ಚೆನ್ನಾಗಿರೋದು ನೋಡಬೇಕು. ಅಂತ ವಯಸ್ಸು ಹೋದ್ಮೇಲೆ ನಾವು ಚೆನ್ನಾಗಿರೋದು ನೋಡ್ಕೋಬೇಕು ಅಷ್ಟೇ. ನಮ್ಮ ಆರೋಗ್ಯ, ನಮ್ಮ ಊಟ, ನಮ್ಮ ನಿದ್ದೆ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ನಾವು ಚೆನ್ನಾಗಿರೋದು ನೋಡಬೇಕು. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.